ಮಂಡ್ಯ ಸೌಹಾರ್ದ ಲಯನ್ಸ್ ಸಂಸ್ಥೆ ಮಂಡ್ಯ ಇವರ ವತಿಯಿಂದ ನಗರದ ಹೊಳಲು ವೃತ್ತದಲ್ಲಿರುವ ಎನ್.ಬಿ.ಆರ್.ಎಫ್. ಸಭಾಂಗಣದಲ್ಲಿ ನಡೆದ 2026ನೇ ಸಾಲಿನ ಅಧ್ಯಕ್ಷರಾದ ಲಯನ್ಸ್ನ ಪಿ. ಲಂಕೇಶ್ ಮತ್ತು ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಂಡ್ಯ ಸೌಹಾರ್ದ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ಸ್ ಚಂದ್ರಲಿಂಗು ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸದರಿ ಕಾರ್ಯಕ್ರಮವನ್ನು 2026-27ನೇ ಸಾಲಿನ ನೂತನ ಅಧ್ಯಕ್ಷರಾದ ಪಿ. ಲಂಕೇಶ್ ರವರು ಉದ್ಘಾಟಿಸಿದರು. ವೈದ್ಯರ ದಿನಾಚರಣೆ ಪ್ರಯುಕ್ತ ವೈದ್ಯರಿಗೆ ವೈದ್ಯರತ್ನ ಪ್ರಶಸ್ತಿ ಭಾಜನರಾದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾ. ಎಸ್. ರಾಜಶೇಖರ್, ಎಸ್. ಡಿ. ಜಯರಾಮ್, ಆಸ್ಪತ್ರೆಯ ವೈದ್ಯರಾದ ಡಾ. ಮಾದೇಶ್ ಹಾಗೂ ಡಾ. ಆಶಾರಾಣಿ ಅವರಿಗೆ ಲಯನ್ಸ್ ಸಂಸ್ಥೆಯ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಡಾ. ಎನ್. ಕೃಷ್ಣೇಗೌಡರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ 2ನೇ ಜಿಲ್ಲಾ ಉಪರಾಜ್ಯಪಾಲರಾದ ಎನ್. ಸಿದ್ದೇಗೌಡ, ಪಿಎಸ್. ಟಿ. ಪೋರನ್, ಜಿಲ್ಲಾಧ್ಯಕ್ಷರಾದ ಜಯಕುಮಾರ್, ಕಾರ್ಯದರ್ಶಿ ದೊರೆ ಸ್ವಾಮಿ, ಖಜಾಂಚಿ ಸೀತಾರಾಮ, ಜೆ. ಇಟಿ ಸಂಯೋಜಕರಾದ ಕೆ. ಸುನಿಲ್ಕುಮಾರ್, ಕಾರ್ಯದರ್ಶಿ ಆನಂದ್, ವಲಯ ಅಧ್ಯಕ್ಷರಾದ ಚಂದ್ರಹಾಸ್, ಜಿಲ್ಲಾ ಅತಿಥಿಗಳಾದ ಹನುಮಂತಯ್ಯ, ಆರ್. ಎನ್. ಮಂಜು ಇನ್ನಿತರರಿದ್ದರು. ಅದಕ್ಕೆ ಯಾವ್ಯಾವ ರೀತಿಯ ಅರ್ಥವನ್ನ ಕಲ್ಪಿಸಬೇಕು ಅಂತೇಳಿ ಯೋಚನೆ ಮಾಡಿದೆ. ಅಂದರೆ ಅದರಲ್ಲಿರ್ತಕ್ಕಂಥ ಹಿನ್ನೆಲೆ, ನೀವು ಮಾಡುವಂಥ ಸೇವೆ ಪ್ರಚಾರಕ್ಕಲ್ಲ, ನಿಮ್ಮ ಆತ್ಮತೃಪ್ತಿಗಾಗಿ ಎನ್ನುವಂತಹ ಮನೋಭಾವದಿಂದ ಆ ಒಂದು ಕೋಟನ್ನು ಒಬ್ಬ ಅನುಭವಿ ಬರೆದಿದ್ದಾರೆ. ಬಂಧುಗಳೇ, ಇವತ್ತು ಸೌಹಾರ್ದ ಲಯನ್ಸ್ ಸಂಸ್ಥೆ ಯಾವ ಉದ್ದೇಶಕ್ಕಾಗಿ ಜನ್ಮ ತಾಳಿದೆ, ನಿಜವಾಗಿಯೂ ಅವರಲ್ಲಿದ್ದಂತಹ ಆಲೋಚನೆಗಳು ಜಾರಿಗೆ ತಂದಿದ್ದಾರಾ ಅಂತ ಹೇಳಿ ನಾನು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದ್ರೆ, ಅವರಲ್ಲಿರ್ತಕ್ಕಂತಹ ಒಂದು ಉದ್ದೇಶ, ಧ್ಯೇಯ ಸೌಹಾರ್ದತೆ, ಸಮಬಾಳು, ಸಮಪಾಲು. ಹಾಗಾಗಿ ಇವತ್ತು ಈ ಒಂದು ಸಂಸ್ಥೆಯ ಮುಖಾಂತರ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಅವರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ, ಉದ್ಯೋಗವನ್ನು ಪಡೀಲಿಕ್ಕೆ, ಅವ್ರಿಗೆ ಅಗತ್ಯ ಇರತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿ ಅವರನ್ನು ಸಿದ್ಧ ಮಾಡುವಂತಹ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡ್ಬರ್ತಿದ್ದಾರೆ. ಆ ಸಂಸ್ಥೆಗೂ ಕೂಡ ನಾನು ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಿಕೆ ಬಯಸ್ತೀನಿ. ಒಮ್ಮೆ ನಿಮ್ಮ ಆತ್ಮವಿಮರ್ಶನೆ ಮಾಡಿಕೊಳ್ಳಿ. ನೀವು ಎಂದಾದರೂ ಈ ಹಂತಕ್ಕೆ ತಲುಪ್ತೀನಿ ಅಂತೇಳಿ ಭಾವಿಸಿದ್ರ? ಇಲ್ಲ. ನಿರಂತರವಾಗಿ ನಾವು ಪಟ್ಟ ಶ್ರಮ, ನಮಗಿದ್ದ ಅದೃಷ್ಟ, ನಮಗೆ ಸಿಕ್ಕ ಅವಕಾಶ ಇಲ್ಲಿಗೆ ತಂದು ಕೂರಿಸಿದೆ. ಹಾಗಾದರೆ ನಾವೇನು ಮಾಡಬೇಕು? ಈ ಸಮಾಜದಲ್ಲಿ ಎಷ್ಟೋ ಜನಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಜೊತೆ ವಿದ್ಯಾಭ್ಯಾಸ ಮಾಡಿದವರು, ನಿಮ್ಮ ಬಾಲ್ಯ ಸ್ನೇಹಿತರಿಗೆ ಅದೃಷ್ಟ ಇದ್ರೆ ಅವಕಾಶ ಇಲ್ಲ, ಅವಕಾಶ ಇದೆ ಅದೃಷ್ಟ ಇಲ್ಲ, ಅವರನ್ನು ಕೂಡ ಮೇಲೆತ್ತುವ ಒಂದು ಆತ್ಮಸ್ಥೈರ್ಯವನ್ನು ನೀಡುವಂತಹ ಒಂದು ಮನೋಭಾವ ಬೆಳಿಬೇಕಿದೆ. ಅದಕ್ಕಾಗಿ 109 ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಆ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದೆ. ಇವತ್ತು ನಮ್ಮ ಚಂದ್ರಲಿಂಗು ಅವರ ಮುಖ್ಯವಾಗಿ ಕಾರಣ ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಒಂದು ಪ್ರಾವಿಷನ್ಸ್ ಇಂದಾಗಿ ಅದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಸಹ ಗೌರ್ಮೆಂಟ್ ಜೊತೆಗೆ ಮಾಡ್ತಿರುವಂತಹ ಒಂದು ಪಾಲಿಸಿ. ಇಟ್ಸ್ ನಾವೇನು ಹೇಳ್ತೀವಿ ಸೋಷಿಯಲಿಸ್ಟಿಕ್ ಡೆಮೋಕ್ರಸಿ ಅಂತೀವಿ. ಯಾಕಂದ್ರೆ ಖಾಸಗಿ ಮತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಸಹಯೋಗ ಎರಡೂ ಬೇಕು ಅಂತ ಯಾವುದೇ ಒಂದು ಸಮಾಜದ ಅಭಿವೃದ್ಧಿ ಆಗ್ಬೇಕಂದ್ರೆ. ನೀವು ಬೇರೆ ದೇಶಗಳಲ್ಲಿ ಇದನ್ನ ನೋಡ್ಲಿಕ್ಕಾಗಲ್ಲ. ಮುಖ್ಯವಾಗಿ ಇದನ್ನ ಡೆಮೋಕ್ರಾಟಿಕ್ ಕಂಟ್ರೀಸ್ಗಳಲ್ಲಿ ನೋಡ್ಬೋದು. ನಾವು ಅಮೆರಿಕ ಇರ್ಬೋದು, ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ಕೆನಡಾ ಇರ್ಬೋದು. ಭಾರತ ಒಂದು ದೊಡ್ಡ ಲಾರ್ಜೆಸ್ಟ್ ಡೆಮೋಕ್ರಾಟಿಕ್ ಕಂಟ್ರಿ. ಇದಕ್ಕೆಲ್ಲ ಕಾರಣ ನಮ್ಮ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಒಂದು ಬೆಸ್ಟ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಕೊಟ್ಟಿರುವಂತಹ ಪ್ರಾವಿಷನ್ಸ್ಗೆ ಸಂಬಂಧಪಟ್ಟಂತೆ 1917ರಲ್ಲಿ ಲಯನ್ಸ್ ಒಂದು ಇಂಟರ್ನ್ಯಾಷನಲ್ ಲಯನ್ಸ್ ಸಂಸ್ಥೆ ಸ್ಥಾಪನೆಯಾಗಿ ಈವರೆಗೆ ಸುಮಾರು 3 ವರ್ಷಗಳ ಆದರೂ ಸಹ ಎಷ್ಟು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದೆ. ಮುಖ್ಯವಾಗಿ ದೇಶಕ್ಕೆ ಬೇಕಿರುವಂತದ್ದು ಮೊದಲ ಕಾನ್ಸೆಪ್ಟ್ಗಳೇನಿತ್ತು, ವಾರ್ಗೆ ಸಂಬಂಧಪಟ್ಟಂತೆ ಆರ್ಮಿ ಎಷ್ಟು ಮುಖ್ಯನೋ ಅದೇ ರೀತಿ ಸೇವೆ ಮುಖ್ಯ. ಯಾಕಂದ್ರೆ 2024 ಕೋವಿಡ್ ಆದ್ಮೇಲೆ ಗೊತ್ತಾಯಿತು ಮನುಷ್ಯರಿಗೆ ಹೌ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಭಾರತ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರ ಅಥವಾ ಬೇರೆ ದೇಶಗಳಲ್ಲಿ ರಕ್ಷಣೆಗೆ ಸಂಬಂಧಪಟ್ಟಂತೆ ಅದರ ಬಡ್ಜೆಟ್ಗಳನ್ನ
GDP ಸುಮಾರು ಜಾಸ್ತಿಯನ್ನ ಕೊಡ್ತಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಕಡಿಮೆ. ಯಾಕಂದ್ರೆ ಏನಂದ್ರೆ ಈಗ ನೋಡಿ, ಈಗ ಡೊನಾಲ್ಡ್ ಟ್ರಂಪ್ ಅವರ ಯುದ್ಧ ಇರ್ಬೋದು, ಅಲ್ಲಿ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧಗಳಿಂದ ಯಾವುದೇ ರೀತಿಯಾದಂತಹ ದೇಶಕ್ಕಾಗಲಿ ಸಾಮಾನ್ಯ ಜನರಿಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳಾಗಲ್ಲ. ಸೊ ಅದನ್ನ ಬದುಕಿರ್ಬೋದು. ನಮಗೆ ಯುದ್ಧ ಬೇಕಾಗಿಲ್ಲ, ನಮಗೆ ಬೇಕಿರುವಂತದ್ದು ಶಿಕ್ಷಣ, ಮತ್ತೆ ನಮಗೆ ಬೇಕಿರುವಂತದ್ದು ಆರೋಗ್ಯ, ನಮಗೆ ಬೇಕಿರುವಂತದ್ದು ಸೇವೆ. ಆ ಸೇವೆಯನ್ನ ಮಾಡ್ತಿರುವಂತಹ ಇಂಟರ್ನ್ಯಾಷನಲ್ ಲಯನ್ಸ್ ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.